ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಪ್ರತಿದಿನ ಮನೆಗಳಲ್ಲಿ ಮುಂಜಾನೆ ಮತ್ತು ಸಂಜೆ ದೇವರಿಗೆ ದೀಪ ಹಚ್ತೀವಿ. ದೀಪ ಬೆಳಗಿಸುವ ಸಂಪ್ರದಾಯನೂ ಇದೆ. ಆದರೆ ದೇವರಿಗೆ ದೀಪ ಹಚ್ಚಿಡುವುದಕ್ಕೆ ಮತ್ತು ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದೇ ಆದ ಕೆಲವು ನಿಯಮಗಳಿವೆ. ಆ ನಿಯಮಗಳಲ್ಲಿ ದೇವರಿಗೆ ಯಾವ ಸಮಯದಲ್ಲಿ ದೀಪ ಹಚ್ಚಿಡಬೇಕೆಂಬುದು ಕೂಡ ಒಂದಾಗಿದೆ. ಅದೇ ರೀತಿ ದೀಪವನ್ನು ಸೂಕ್ತವಾದ ದಿಕ್ಕಿನಲ್ಲಿಟ್ಟು ಬೆಳಗಿಸುವುದು ಕೂಡ ಮುಖ್ಯವಾಗಿರುತ್ತದೆ. ನಿಯಮಗಳ ಪ್ರಕಾರ ದೇವರಿಗೆ ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಿಡಬೇಕು, ಪ್ರತಿದಿನ ಯಾವ ದಿಕ್ಕಿನಲ್ಲಿ ಹಚ್ಚಿಟ್ರೆ ಏನು ಫಲಗಳು ಸಿಗುತ್ತವೆ ಅನ್ನೋದು ನೋಡಿಕೊಳ್ಳೋಣ ವೀಕ್ಷಕರೇ. ದೀಪವನ್ನು ಯಾವ ದಿಕ್ಕಿನಲ್ಲಿ ಹಚ್ಚಿಡಬೇಕೆಂದರೆ, ನಮ್ಮನೆಯಲ್ಲಿ ನಮ್ಮ ಆಯುಷ್ಯ ಜಾಸ್ತಿ ಆಗಬೇಕೆಂದರೆ ಪೂರ್ವ ದಿಕ್ಕಿಗೆ ಜ್ವಾಲೆ ಇರಬೇಕು. ದೀಪದ ಜ್ವಾಲೆ ಆ ರೀತಿ ಹಚ್ಚಿಡಬೇಕು. ಅಂದರೆ ಪೂರ್ವ ಜ್ವಾಲೆಯು ಪೂರ್ವಕ್ಕೆ ಇಡುವುದರಿಂದ ನಮ್ಮಲ್ಲಿ ಆಯುಷ್ಯ ಜಾಸ್ತಿ ಆಗುತ್ತದೆ ಅಂತ ಹೇಳ್ಬೋದು. ಇನ್ನು ದೀಪದ ಜ್ವಾಲೆ ಪಶ್ಚಿಮಕ್ಕೆ ಇಡುವುದರಿಂದ ದುಃಖ ಜಾಸ್ತಿ ಆಗುತ್ತದೆ. ಮನೆಯಲ್ಲಿ ದುಃಖ ಜಾಸ್ತಿ ಈಗಾಗಲೇ ಇದ್ದರೆ ದೀಪವನ್ನು ಸರಿಯಾದ ದಿಕ್ಕಿನಲ್ಲಿ ಇಡಿ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ದೀಪಜ್ವಾಲೆಯನ್ನು ಪಶ್ಚಿಮಕ್ಕೆ ಇಡುವುದು ತಪ್ಪು ಅಂತ ಹೇಳ್ಬೋದು. ದೀಪಜ್ವಾಲೆಯನ್ನು ಉತ್ತರಕ್ಕೆ ಇಡುವುದರಿಂದ ಆರ್ಥಿಕ ಲಾಭವನ್ನು ಪಡೆಯಬಹುದು. ಹಣಕಾಸಿನ ಸಮಸ್ಯೆಯಿಂದ ಯಾರು ಪರದಾಡ್ತಾ ಇರ್ತೀರ ಅವರು ದೀಪವನ್ನು ಆರ್ಥಿಕ ಲಾಭ ಪಡೆಯುವುದಕ್ಕಾಗಿ ದೀಪಜ್ವಾಲೆಯು ಉತ್ತರಕ್ಕೆ ಇಡುವುದಾಗಿ ನೋಡಿಕೊಳ್ಳಿ. ದೀಪಜ್ವಾಲೆಯನ್ನು ದಕ್ಷಿಣಕ್ಕೆ ಇಡುವುದರಿಂದ ಹಣದ ಸಮಸ್ಯೆಗಳು ಉದ್ಭವ ಆಗುವುದು. ಹೀಗಾಗಿ ನೋಡಿಕೊಂಡು ದಕ್ಷಿಣ ದಿಕ್ಕಿಗೆ ಇಡದೆ ಉತ್ತರ ದಿಕ್ಕಿಗೆ ಇಡುವುದು ಅಥವಾ ಪೂರ್ವ ದಿಕ್ಕಿಗೆ ಇಡುವುದು ತುಂಬ ಶ್ರೇಯಸ್ಕರ ಅಂತ ಹೇಳ್ಬೋದು. ಇನ್ನು ಪ್ರತಿದಿನ ನಾವು ಯಾವ ಸಮಯದಲ್ಲಿ ದೀಪ ಬೆಳಗಿಸಬೇಕು ಮನೆಯಲ್ಲಿ ಅನ್ನೋದು ತಿಳಿದುಕೊಳ್ಳೋಣ. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ದೀಪ ಹಚ್ಚುವುದು ತುಂಬ ಒಳ್ಳೆಯದು. ಸೂರ್ಯೋದಯದ ಸಮಯದಲ್ಲಿ ಹಚ್ಚಲು ಸಾಧ್ಯವಾಗದಿದ್ದರೆ ಬೆಳಿಗ್ಗೆ 6:30ಕ್ಕೆ ಪೂಜೆಯ ಆರತಿ ಸಮಯದಲ್ಲಿ ಹಚ್ಚಿಡುವುದು ತುಂಬ ಶುಭಕರ. ಬೆಳಿಗ್ಗೆ 7:30ಕ್ಕೆ ಕೂಡ ದೀಪ ಹಚ್ಚಬಹುದು. ಇದರ ನಂತರ ನೈವೇದ್ಯ ಆರತಿ ಸುಮಾರು 10:30ಕ್ಕೆ ದೀಪ ಹಚ್ಚಿಡುವುದು ತುಂಬ ಒಳ್ಳೆಯದು. ನಂತರವೂ ದೀಪ ಬೆಳಗಿಸುವುದು ತುಂಬ ಒಳ್ಳೆಯದೇ. ಬೆಳಿಗ್ಗೆ ಮಂಗಳಾರತಿ ಸಮಯದಲ್ಲಿ ಅಂದರೆ ಸೂರ್ಯೋದಯ ಸಮಯದಲ್ಲಿ ಬೆಳಗಿಸಿದರೆ ಅದು ತುಂಬ ಶ್ರೇಷ್ಠಕರ ಆಗಿರುತ್ತದೆ. ಬೆಳಗಿನ ಜಾವ 5ರಿಂದ 10 ಗಂಟೆ ಒಳಗೆ ದೀಪ ಹಚ್ಚುವುದು ತುಂಬ ಶುಭಕರ. ಮುಸ್ಸಂಜೆ ಮತ್ತು ಸಾಯಂಕಾಲ ದೇವರಿಗೆ ಯಾವ ಸಮಯದಲ್ಲಿ ದೀಪ ಹಚ್ಚಿಡಬೇಕೆಂದರೆ, ಪ್ರದೋಷ ಕಾಲವು ಸೂರ್ಯಾಸ್ತದಿಂದ 48 ನಿಮಿಷಗಳ ಕಾಲ ಇರುತ್ತದೆ. ಸಂಜೆ 7:15ಕ್ಕೆ ಸಂಧ್ಯಾರತಿ ಮತ್ತು ರಾತ್ರಿ 8:30ಕ್ಕೆ ಶಯನ ಆರತಿ ನಡುವೆ ಯಾವುದೇ ಸಮಯದಲ್ಲಿ ದೀಪವನ್ನು ಹಚ್ಚಿ ಬೆಳಗಿಸಬಹುದು. ರಾತ್ರಿ 8:30ಕ್ಕೆ ಶಯನ ಆರತಿ ನಡೆಯುತ್ತದೆ. ಆ ನಂತರದ 8:30ರ ನಂತರ ದೀಪ ಬೆಳಗಿಸುವುದರಲ್ಲಿ ಯಾವುದೇ ಅರ್ಥ ಇರುವುದಿಲ್ಲ. ಇನ್ನು ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಬೇಗನೆ ಗಳಿಸಬೇಕೆಂದರೆ ದೀಪ ಹಚ್ಚುವಾಗ ಒಂದು ವಿಶೇಷ ಮಂತ್ರವಿದೆ. ಆ ಮಂತ್ರವನ್ನು ಪಠಿಸುವುದರಿಂದ ನಾವು ಯಾವುದೇ ಕೆಲಸದಲ್ಲಿ ಜಯವನ್ನು ಸಾಧಿಸಬಹುದು. ಆ ಮಂತ್ರವನ್ನು ಯಾವುದೆಂದು ನೋಡೋಣ ಬನ್ನಿ. ಯಾವುದೇ ಶುಭ ಕಾರ್ಯ ಅಥವಾ ಮಂಗಳ ಕಾರ್ಯನ ಆರಂಭಿಸುವ ಮೊದಲು ಈ ದೀಪವನ್ನು ಬೆಳಗಿಸಿ ಮಂತ್ರ ಪಠಿಸುವುದರಿಂದ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಮಂತ್ರ ಹೀಗಿದೆ: ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನಃ ದೀಪೋ ಹರ್ತಿಮೆ ಪಾಪಂ ಸಂಧ್ಯಾದೀಪಂ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಮಾರೋಗ್ಯಂ ಸುಖಂ ಸಂಪದಾಂ ಶತ್ರುವೃದ್ಧಿ ವಿನಾಶನಂ ದೀಪಜ್ಯೋತಿ ನಮೋಸ್ತುತೆ. ತುಂಬ ಸರಳವಾಗಿರೋ ಈ ಮಂತ್ರವನ್ನು ಪಠಿಸುವುದರಿಂದ ನಾವು ಯಾವುದೇ ಕೆಲಸದಲ್ಲಿ ಜಯನೂ ಸಾಧಿಸಬಹುದು ಮತ್ತು ಶತ್ರುಬಾಧೆಯಿಂದ ದೂರ ಉಳಬಹುದು ಅಂತ ಹೇಳಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.